ನನ್ನ ಸಪ್ತರ್ಷಿ ಸಮರ್ಪಣ್ ಆರೋಗ್ಯ ಮತ್ತು ಆಧ್ಯಾತ್ಮ ಚಾನಲ್ಗೆ ನೋಡ್ತಿರೋಂತಹ ಎಲ್ಲ ಸ್ನೇಹಿತರಿಗೆ ಒಂದು ವಿಶೇಷ ಸುದ್ದಿಯನ್ನು ಹೇಳ್ತಾ ಇದ್ದೀನಿ. ನನಗೆ ಅದು ವಿಶೇಷ ಇರ್ಬೋದು, ಯಾಕೆಂದ್ರೆ ನಾನು ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಿಮ್ಮ ಸುತ್ತಮುತ್ತಲು ಯಾರಿಗೆ ಕಾಲು ನೋವು ಬಂದರೂ ಕೂಡ ಸಾಮಾನ್ಯವಾಗಿ ಡಾಕ್ಟ್ರು ಕೇಳೋ ಪ್ರಶ್ನೆ, ಹಸಿರು ಅಂಬು ಇದೆಯಾ, ಅಂದರೆ ಒಂದು ಹಸಿರು ನರ ಇದೆಯಾ. ಇಂಗ್ಲೀಷಲ್ಲಿ ಅದಕ್ಕೆ ವೆರಿಕೋಸ್ ವೇಯ್ನ್ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಹಿಂದೆ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರಿಗೆ, ತುಂಬ ಹೊತ್ತು ನಿಂತು ಕೆಲಸ ಮಾಡೋರುಗಳಿಗೆ, ಅವರಿಗೆ ಮಾತ್ರ ಇದು ಬರುತ್ತೆ ಅಂತ ಹೇಳ್ತಾಯಿತ್ತು. ಇವತ್ತು ಮಕ್ಕಳಿಗೂ ಕೂಡ ಬರ್ತಾಯಿದೆ ವೆರಿಕೋಸ್ ವೇಯ್ನ್. ಮಾಡ್ರನ್ ಟೆಕ್ನಾಲಜಿನಲ್ಲಿ ಅದಕ್ಕೇನು ಮಾಡ್ತಾರೆ, ಈಗ ಲೇಸರ್ ಟ್ರೀಟ್ಮೆಂಟ್ ಅಂತ ಇದೆ. ಅಥವಾ ನರಗಳನ್ನು ಕಟ್ ಮಾಡಿ ಬೇರೆ ಮಾಡಬೇಕು ಅಂತ ಇದ್ದಾರೆ. ಆಯಿತು, ಮಾಡಿಸ್ಕೊಂಡವರೆಲ್ಲ ಚೆನ್ನಾಗಿದ್ದಾರಾ? ಇಲ್ಲ, 100% ಮತ್ತೆ ಅದು ಮರುಕಳಿಸ್ತಾ ಇದೆ. ಅಂದಮೇಲೆ ನಮಗೇನು, ನಮ್ಮ ಉದ್ದೇಶ ನಾವು ಆರೋಗ್ಯವಾಗಿ ಚೆನ್ನಾಗಿರಬೇಕು, ಯಾವುದೇ ತೊಂದರೆಗಳನ್ನು ಅನುಭವಿಸಬಾರದು. ಅಂದಮೇಲೆ ಬೇರೆ ಬೇರೆ ದಾರಿಯನ್ನು ಹುಡುಕೋಣ. ಯಾವುದು ಸಿಂಪಲ್ಲಾಗಿ ಈ ವೆರಿಕೋಸ್ ವೈನನ್ನು ಗುಣಪಡಿಸಬಹುದು. ಮೊದಲು ವೆರಿಕೋಸ್ ವೈನ್ ಯಾಕೆ ಬರುತ್ತೆ? ನೀವೆಲ್ಲ ಸಾಕಷ್ಟು ವೀಡಿಯೋಗಳನ್ನು, ಅಡ್ವರ್ಟೈಸ್ಮೆಂಟ್ಗಳನ್ನು ನೋಡಿ ಸಾಕಾಗಿರುತ್ತೆ. ಹಾಗಾಗಿ ವೆರಿಕೋಸ್ ವೈನ್ ಬಗ್ಗೆ ನಾನು ಹೆಚ್ಚಿಗೆ ಮಾಡೋಕ್ಕೋಗಲ್ಲ, ಪರಿಹಾರಗಳನ್ನು ಮಾತ್ರ ನಿಮಗೆ ಹೇಳ್ತೀನಿ. ನಿಮ್ಮ ದೇಹದಲ್ಲಿ ನರನಾಡಿಗಳಲ್ಲಿ ತಂಪು ಜಾಸ್ತಿ ಆದಾಗ, ಅಂದರೆ ಮನಸ್ಸಿನಲ್ಲಿ ಜೋಶ್ ಇಲ್ಲದೆ ಇದ್ದಾಗ, ನಿಮ್ಮ ಆಹಾರದಲ್ಲಿ ತುಂಬ ಓವರ್ ಸಾತ್ವಿಕ ಆಹಾರಗಳನ್ನು ತೊಗೊಂಡಾಗ ರಕ್ತ ಸಂಚಾರ ಸ್ಲೋ ಆಗುತ್ತೆ. ಈಗ ಫ್ರೀಜಲ್ಲಿ ಯಾವುದೋ ಒಂದು ಪ್ರಾಣಿನೋ ಅಥವಾ ಮನುಷ್ಯನ ದೇಹನ ಇಟ್ಟಾಗ ಹಾಗೆ ಚಲನೆ ಇಲ್ಲದೆ ನಿಂತು ಬಿಡಲ್ವ, ಹಾಗೆ ರಕ್ತಗಳು ಮಂದ ಆಗಿಬಿಡುತ್ತೆ. ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಇರೋದಿಲ್ಲ. ಅಂಥ ಟೈಮಲ್ಲಿ ಹಾರ್ಟಿಂದ ಪಂಪಾದಂತಹ ರಕ್ತ ಕಾಲಿನ ಬುಡದವರೆಗೂ ಹೋಗಿ ಮೇಲೆ ಬರಬೇಕು. ಆ ಟೈಮಲ್ಲಿ ಅಡೆತಡೆಗಳೇ ಉಂಟಾಗಿ ಅಲ್ಲಲ್ಲೇ ಹೆಪ್ಪುಗಟ್ಟಿ ನಿಂತು ಬಿಡುತ್ತೆ. ಆ ವಾಲ್ವ್ಗಳಂತಿರುತ್ತೆ ನರಗಳಿಗೆ, ಅದು ಅಲ್ಲಿ ಬ್ಲ್ಯಾಕ್ಗಳಾಗ್ಬಿಡುತ್ತೆ. ಆ ಬ್ಲ್ಯಾಕೇಜ್ ಆದಾಗ ವೆರಿಕೋಸ್ ವೈನ್ ಆಗುತ್ತೆ. ವೆರಿಕೋಸ್ ವೈನು ಸಾಮಾನ್ಯವಾಗಿ ಎಷ್ಟೋ ವರ್ಷಗಳಿಂದ ಕೆಲವರಿಗಿರುತ್ತೆ, ಹಸಿರು ಬಣ್ಣದ ಕಾಣುತ್ತೆ. ಸಾಮಾನ್ಯವಾಗಿ ಈ ಡೆಲಿವರಿ ಟೈಮಲ್ಲಿ ಬಾಣಂತಿಯರಿಗಾಗುತ್ತೆ. ಕೆಲವು ನರಗಳು ವೀಕ್ ಆಗಿರುತ್ತಲ್ಲ, ಅಂಥವ್ರು ಕಾಣಿಸ್ಕೊಳ್ಳುತ್ತೆ, ಸರಿ ಹೋಗ್ಬಿಡುತ್ತೆ. ಅವ್ರು ತಗೊಳ್ಳೋಂತಹ ಪಥ್ಯಗಳು, ಆಹಾರಗಳು, ಆಯುರ್ವೇದಿಕ್ ಔಷಧಿಗಳಿಂದ ಸರಿ ಹೋಗುತ್ತೆ. ನಾರ್ಮಲಿ ಗಂಡಸರಿಗಾಗಲಿ ಹೆಂಗಸರಿಗಾಗಲಿ ಈ ವೆರಿಕೋಸ್ ವೈನ್ ಬಂದಾಗ ಒಂದು ಸರ್ಟನ್ ಸ್ಟೇಜ್ವರೆಗೂ ಗೊತ್ತಾಗೋದಿಲ್ಲ. ಅದೇನಾದ್ರು ಹಾಗೇ ಬಂದು ಜಾಸ್ತಿ ಆಗಿಬಿಟ್ರೆ ರಕ್ತಗಳು ಹೆಪ್ಪುಗಟ್ಟಿ ಹಾರ್ಟ್ ಹತ್ರ ಮನುಷ್ಯ ಕೊಲ್ಯಾಪ್ಸ್ ಆಗಿಬಿಡ್ತಾನೆ. ಹಾಗಾಗಿ ವೆರಿಕೋಸ್ ವೈನ್ನ ಯಾವತ್ತೂ ನಾವು ನಿರ್ಲಕ್ಷಿಸಬಾರದು. ಅದರ ಅರ್ಥ ರಕ್ತ ಚಲನೆ ಸರಿಯಾಗಿ ನಡೀತಾ ಇಲ್ಲ ನಮ್ಮ ದೇಹದಲ್ಲಿ. ಹಾಗಾಗಿ ಇದಕ್ಕೇನು ಪರಿಹಾರ ಇದೆ? ಆಪ್ರೇಷನ್ನ ಅಥವಾ ಲೇಸರ ಯಾವುದು ಬೇಕಿಲ್ಲ ಸ್ನೇಹಿತರೆ. ಯಾವಾಗ ನಮ್ಮ ದೇಹದಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಆಗಿರುತ್ತೋ ಅದನ್ನು ವಾರಂ ಮಾಡೋಕ್ಕೆ ಪ್ರಕೃತಿಯೇ ಒಂದು ಕೊಡುಗೆಯನ್ನು ನೀಡಿದೆ. ಏನು ಹೇಳಿಯೋದು? ಅರಿಶಿನ, ಹಳದಿಯ ಬಣ್ಣದ ಅರಿಶಿನ. ಹಳದಿ ಬಣ್ಣದ ಒಂದು ಸ್ಕೆಚ್ ಪೆನ್ನೇ ತೊಗೋಬೋದು ನೀವು. ಹಳದಿ ಬಣ್ಣದ ಸ್ಕೆಚ್ ಪೆನ್ನಾರು ಯೂಸ್ ಮಾಡಿ, ಅಥವಾ ಅರಿಶಿನವನ್ನಾರು ತಗೊಳ್ಳಿ. ನಮ್ಮ ಕೈನಲ್ಲಿ, ಅಂಗೈಯಲ್ಲಿ ಈ ಮಧ್ಯದ 2 ಬೆರಳುಗಳನ್ನು ಲೆಗ್ ರಿಫ್ಲೆಕ್ಸಾಲಜಿ ಅಂತ ಹೇಳ್ತೀವಿ. ಅಂದರೆ ನಮ್ಮ 2 ಕಾಲುಗಳನ್ನು ಈ 2 ಬೆರಳುಗಳು ಪ್ರತಿಬಿಂಬಿಸುತ್ತವೆ. ಹಾಗಾಗಿ ಕಾಲಲ್ಲಿ ಸಾಮಾನ್ಯವಾಗಿ ಜಾಸ್ತಿ ವೆರಿಕೋಸ್ ವೈನ್ ಆಗೋದು. ಅರಿಶಿಣದ ಪುಡಿಯನ್ನು ಸ್ವಲ್ಪ ನೀರಲ್ಲಿ ಒದ್ದೆ ಮಾಡಿ ಪೇಸ್ಟ್ ಥರ ಮಾಡಿಕೊಂಡು 2 ಕೈಗಳಿಗೆ ನೀವು ಹಚ್ಚಿ ಸಾಕು. ಕೆಲವೇ ವಾರಗಳಲ್ಲಿ, 2-3 ವಾರಗಳಲ್ಲಿ ನಿಮ್ಮ ವೆರಿಕೋಸ್ ವೈನ್ ಹಾಗೆ ಒಳಗಡೆ ಇರುವಂತಹ ನೀರಿನಂಶ ಡ್ರೈ ಔಟ್ ಆಗಿಬಿಟ್ಟು ರಕ್ತ ಸಂಚಾರ ಸರಿ ಹೋಗ್ತಾ ಇರುತ್ತೆ. ಅರಿಶಿನ ಸಿಕ್ಕೇ ಸಿಗುತ್ತೆ. ಸಿಗಲಿಲ್ಲ ಅಂತಂದರೆ ನಿಮ್ಮ ಕಲರ್ ಸ್ಕೆಚ್ ಪೆನ್ನಲ್ಲಿ ಹಳದಿಯ ಬಣ್ಣ, ಯೆಲ್ಲೋ ಕಲರ್, ಅದನ್ನು ಹಚ್ಚುವ ಮುಖಾಂತರ ಕೂಡ ನಿಮ್ಮ ವೆರಿಕೋಸ್ ವೈನ್ನ ಗುಣ ಕಾಣ್ಕೋಬೋದು. ಇದರಲ್ಲಿ ವಾರಕ್ಕೆ 1 ದಿನ ಮಾತ್ರ ಡಾರ್ಕ್ ಬ್ಲೂ ಕಲರ್ನ ಹಚ್ಚಿ, ಸರಾಗವಾಗಿ ಆಗಲಿ, ರಕ್ತ ಸಂಚಾರ ಚೆನ್ನಾಗಾಗಲಿ ಅಂತಬಿಟ್ಟು. ಮಿಕ್ಕಿದ ಎಲ್ಲ ದಿನಗಳಲ್ಲೂ ಕೂಡ ಹಳದಿಯ ಬಣ್ಣ ನಿಮ್ಮ ಎಡಗೈ ಕಿಡ್ನಿ ಪಾಯಿಂಟ್ ಇದೆಯಲ್ಲ, ಅಲ್ಲಿಗೂ ಕೂಡ ಯೆಲ್ಲೋ ಕಲರ್ ಹಾಕಿ. ಯಾಕಂದರೆ ವೆರಿಕೋಸ್ ವೈನ್ ಒಂದೇ ಕಡೆಯಿಂದ ಆಗಿರೋದಿಲ್ಲ, ದೇಹದ ಬೇರೆ ಬೇರೆ ಭಾಗಗಳಿಂದ, ಬೇರೆ ಬೇರೆ ಕಾರಣಗಳಿಂದ ಕೂಡ ಉಂಟಾಗಿರುತ್ತೆ. ಕಿಡ್ನಿಗೂ ಟ್ರೀಟ್ ಮಾಡಿ. ಹಾಗೆ ಸ್ಪ್ಲೀನ್ ಅಂತ ಹೇಳ್ತೀವಿ, ಗುಲ್ಮ, ನಮ್ಮ ದೇಹದ ಎದೆಯ ಭಾಗದ ಕೆಳಭಾಗದಲ್ಲಿ ಗುಲ್ಮ ಇರುತ್ತೆ. ಸೊ ಹಾಗಾಗಿ ಎಷ್ಟೋ ಜನಕ್ಕೆ ಯಾವ ಭಾಗ ಎಲ್ಲಿರುತ್ತೆ ಅಂತ ನಮ್ಮ ದೇಹದ ಭಾಗನೇ ಗೊತ್ತಿರೋದಿಲ್ಲ ಅನಾಟಮಿ. ಅಂಥವರು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಜಸ್ಟ್ 2 ಕಾಲಿಗೆ ಅರಿಶಿಣದ ಒಂದು ಬಣ್ಣವನ್ನು ಕಟ್ಟುವ ಮುಖಾಂತರ ಅಥವಾ ಸ್ಕೆಚ್ ಪೆನ್ನಲ್ಲಿ ಯೆಲ್ಲೋ ಕಲರ್ ಹಾಕುವ ಮುಖಾಂತರ ವೆರಿಕೋಸ್ ವೈನ್ ಡೇ ಬೈ ಡೇ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಆಪ್ರೇಷನ್ ಮಾಡುವ ಮುನ್ನ ಸ್ವಲ್ಪ ಯೋಚನೆ ಮಾಡಿ ದುಡುಕಬೇಡಿ. ಯಾಕಂದರೆ ಆಪ್ರೇಷನ್ ಒಂದೇ ಅಂತಿಮವಲ್ಲ.
ಒಂದು ಸತಿ ಆಪ್ರೇಟ್ ಮಾಡಿಬಿಟ್ರೆ ದೇಹನ ಒಂದು ಪ್ಯಾಕೇಜನ್ನು ಒಳ್ಳೆ ನೀಟಾಗಿ ಪ್ಯಾಕ್ ಮಾಡಿರ್ತಾರೆ ಕೊರಿಯನ್ನವರು. ಒಂದು ಸತಿ ಒಳಗಡೆ ಏನಿದೆ ಅಂತ ನೋಡೋಕ್ಕಿಂತ ಓಪನ್ ಮಾಡಿಬಿಟ್ರೆ ತಿರ್ಗಿ ಆ ಥರ ಪ್ಯಾಕೇಜ್ ಮಾಡೋಕ್ಕೆ ಕಷ್ಟ. ಹಾಗೆ ದೇವರು ಮಾಡಿರೋಂತಹ ಈ ನ್ಯಾಚುರಲ್ ಪ್ಯಾಕೇಜ್ ನಮ್ಮ ಚರ್ಮಗಳನ್ನು ಆದಷ್ಟು ಕಟ್ ಮಾಡೋದಾಗಲಿ, ಅದು ಆಪ್ರೇಟ್ ಮಾಡೋದಕ್ಕಾಗಲಿ ಆಸ್ಪದ ಕೊಡದೇ ಈ ಸಣ್ಣ ಪುಟ್ಟ ಒಂದು ಆಲ್ಟರ್ನೇಟಿವ್ ಥೆರಪಿ ಅಂತ ಹೇಳ್ತೀವಿ, ಪರ್ಯಾಯ ಚಿಕಿತ್ಸೆಗಳ ಉಪಯೋಗ ತಗೊಂಡು ನಿಮ್ಮ ವೆರಿಕೋಸ್ ವೆಯ್ನನ್ನು ಖಂಡಿತ ನೀವು ಗುಣಪಡಿಸಿಕೊಳ್ಳಬಹುದು.